ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ ನಮ್ಮಿಬ್ಬರು ತಮ್ಮಂದಿರು 4 ಜನ. ಯಾವೊಂದು ಅಂದರೆ ಅಂಬುಗ ಅಂತ. ಇದು ಹೊಳೆನರಸೀಪುರ ರೋಡಲ್ಲಿ ಒಂದು ಬರುತ್ತೆ. ಅಲ್ಲಿ ಮೇಯ್ನ್ ರೋಡಲ್ಲಿ ಒಂದು ಗಡ ಅಂತ ಒಂದು ಸ್ಟಾಪ್ ಕೊಡ್ತಾರೆ. ಅಲ್ಲಿಂದ ನಾವು ನಮ್ಮ ಮಾಮಂದಿರ ಜೊತೆ ಬರ್ತಾ ಇದ್ದೀವಿ. ಅಂದರೆ ಮಾಮಂದಿರ ಅಂದರೆ ಕಸಿನ್ಸ್ ಮಾಮಂದಿರು ಇದ್ದಾರೆ, ಅವ್ರ ಜೊತೆ ಬರ್ತಾ ಇದ್ದೀವಿ ನೋಡಿ. ಸೊ ನಾವು ಮನೆಗೂ ಬಂದಾಯಿತು ನೋಡಿ. ಹಳ್ಳಿ ಮನೆ ಒಂಥರ ಖುಷಿ ಬರೋಕ್ಕೇನೆ. ಆಲ್ಮೋಸ್ಟ್ ನಮ್ಮಮ್ಮ ಎಲ್ಲರೂ ಸೆಟಲ್ ಆಗಿ ಆಲ್ಮೋಸ್ಟ್ ಮಾತಾಡ್ತಾನೆ ಕೂತಿದ್ದಾರೆ. ಎಲ್ಲರೂ ಯಾಕೆ ವ್ಲಾಗ್ ಮಾಡ್ತಾ ಇಲ್ವಾ ಅಂತ ಅಂತಿದ್ರು. ನಾನು ಸುಮ್ಮನೆ ಇದಕ್ಕೆ ಅದೊಂಥರ ಖುಷಿ ಆಯಿತು. ಸೊ ನೆಕ್ಸ್ಟು ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲೇ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ, ಅಲ್ಲಿ ನಾವು ತಿಂಡಿನೂ ಮಾಡ್ಕೊಂಡ್ವಿ. ಬೇರೆಯವರೆಲ್ಲ ತಿಂಡಿ ಮಾಡ್ತಾಯಿದ್ರು. ಸೊ ಅದನ್ನ ನಿಮಗೆ ತೋರಿಸೋಣ ಅಂತ ಇಷ್ಟಪಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಇವರು ಹಾಯ್ ಮಾಡಿದ್ರು, ಹಾಯ್ ಮಾಡಲಿಲ್ಲ, ದಟ್ಸ್ ಓಕೆ. ಬಟ್ ಇನ್ನೊಬ್ಬರು ಹಾಯ್ ಮಾಡ್ತಾ ಇದ್ದಾರೆ, ಖುಷಿ ಆಯಿತು ನೋಡಿ. ಇಲ್ಲಿ ನಾವು ಏನು ಮಾಡ್ತಿದ್ದೀವಿ ನಮಗೂ ಗೊತ್ತಾಗ್ತಾ ಇಲ್ಲ. ತಿಂಡಿ ತಿಂದ್ಬಿಟ್ಟು ನಿಂತಿದ್ದೀವಿ, ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಕಡೆ ತೋರಿಸ್ತಿದ್ದೀನಿ. ಇಲ್ಲಿ ಅಡುಗೆಗೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಮಧ್ಯಾಹ್ನಕ್ಕೆ ತೇರು ಎಳ್ದಾದ್ಮೇಲೆ. ಏನಪ್ಪ ತಿಂಡಿ ತಿಂದ್ಯಾ? ಬಾ ನೋಡ್ಕೊಂಡು ಬರೋಣ ಇನ್ನೆಲ್ಲರೂ ಏನೇನು ತಿಂತೀಯ. ಬಾ ನೋಡ್ಕೊಂಡು ಬರೋಣ. ಫ್ರೆಶ್ ಆಗಿ ಇಡ್ಲಿ ಮಾಡ್ತಿದ್ದಾರಲ್ಲ ಅದನ್ನು ತೋರಿಸೋಣ. ನಮ್ಮ ಫ್ರೆಂಡ್ಸಿಗೆ ತೋರಿಸೋಣ ತಡಿ. ನೋಡು, ನೋಡಿಲಿ, ನಿಂಗೆ ಇಷ್ಟ ಅಲ್ಲ ವಿಡಿಯೋ? ಅಲ್ಲಿ ನೋಡಲ್ಲಿ, ಅಲ್ಲಿ ನೋಡ್ಕೊಂಡು ಹೇಳು. ಅಭಿರಾಮಂಗೆ ಸ್ವಲ್ಪ ಕಾಟ ಕೊಟ್ಕೊಂಡು ನಾವು ಬಂದ್ವಿ. ಇದೇನಪ್ಪ ಅಂತಂದರೆ ತೇರಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ಎಲ್ಲ ಕಡೆ ಗುಂಪಾಗೆಲ್ಲ ಮಾತಾಡ್ಕೊಂಡು ನಿಂತಿದ್ರು. ಅದನ್ನೆಲ್ಲ ನನಗೆ ಕ್ಯಾಪ್ಚರ್ ಮಾಡಿಕೊಂಡು ನಾವು ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತಾಗುತ್ತಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ರೋಡಲ್ಲಿ ಅದು ಇದು ಇಟ್ಟಿದ್ರು, ಅದನ್ನೆಲ್ಲ ನೋಡಿಕೊಂಡು ಈಗ ಮನೆಗೆ ಬಂದ್ವಿ. ಮನೇಲಿ ಎಲ್ಲ ನೆಂಟರು ಅವರು ಇವರು ಎಲ್ಲರೂ ಇದ್ದರು, ಮಾತಾಡ್ತಾ ಇದ್ದರು. ಇಲ್ಲಿ ಏನೋ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡೋಕೆ ಬಂದೆ. ಚೇಪೆಕಾಯಿನ ನೋಡ್ತಾ ಇದ್ದಾರೆ. ಚೇಪೆಕಾಯಿ ಬಿಟ್ಟಿಲ್ಲ, ಅದು ಒಂಥರ ಸಣ್ಣ ಕಾಯಿದೆ, ಏನು ಮಾಡೋದು ನೋಡ್ತಾ ಇದ್ದಾರೆ. ಆಗ ತುಂಬ ಕಾಯಿಗಳು ಎಲ್ಲ ಹಣ್ಣು ಎಲ್ಲ ಥರದ್ದು ಇರ್ತಿತ್ತು. ಬಟ್ ಈಗ ಸ್ವಲ್ಪ ಕಮ್ಮಿ ಆಗೋಗ್ಬಿಟ್ಟಿದೆ, ನೀರು ಯಾರು ಅಷ್ಟು ಹಾಕೋಕ್ಕಾಗಲ್ವಲ್ಲ ಅಂತ. ಆ್ಯಂಡ್ ಇದೊಂದು ಬಂದರೆ ನೋಡಿ, ಸೀತಾಫಲ ಮರ. ಇದು ಸೀತಾಫಲನೂ ಕಾಯಿ ಆಗೋಗಿದೆ. ಓಕೆ ಅಂತ ಅಂದ್ಕೊಂಡು ಬೇರೆದೆಲ್ಲ ನೋಡ್ತಾ ಇದ್ದರೆ ಇಲ್ಲಿ ರಂಗೋಲಿ ಎಲ್ಲ ಇಟ್ಟು, ನಮ್ಮ ಮನೆ ಮುಂದೆ ಫಸ್ಟ್ ರಂಗೋಲಿ ಇಟ್ಟಾಗಿದೆ. ಬೇರೆಯವ್ರ ಮನೆಯಲ್ಲೆಲ್ಲ ಇಡ್ತಾ ಇದ್ರಲ್ಲ, ಹಂಗೇ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಓಕೆ, ಉತ್ಸವ ಬರ್ತಾಯಿದೆ, ಹಂಗಾಗಿ ಎಲ್ಲರೂ ಇಲ್ಲಿ ಗ್ಯಾದರ್ ಆಗಿದ್ದಾರೆ, ಡಿಸ್ಕಷನ್ಸ್ ಮಾಡ್ತಿದ್ದಾರೆ. ತುಂಬ ದಿನ ಆದಮೇಲೆ ಇನ್ನೇನಿರುತ್ತೆ, ಎಲ್ಲ ಮಾತಾಡೋದು ಇರುತ್ತೆ. ಸೊ ಎಲ್ಲರೂ ತುಂಬ ಖುಷಿಯಿಂದ ಮಾತಾಡ್ತಾ ಇದ್ದಾರೆ. ನಾನು ಎಲ್ಲನೂ ಹಾಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗು ಇದ್ದಾರೆ. ಗೊರೂರಲ್ಲಿ ಮಾಡಿದ್ದಕ್ಕೆ ಗೊರೂರು ಸೆಲೆಬ್ರಿಟಿ ಅಂತಲೇ ಹೇಳ್ತಾಯಿದ್ರು, ಖುಷಿಯಾಗುತ್ತೆ. ಓಕೆ, ಇಲ್ಲಿ ಇವರು ಮರದ ಐಟಮ್ಸ್ ಮಾರೋರು. ಇವ್ರು ಎಲ್ಲ ಒಂದು ಜಾತ್ರೆಯಲ್ಲೂ ನಾನು ನೋಡ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಇದು 3rd ಜಾತ್ರೆ ನಾನು ಬರ್ತಾ ಇರೋದು. ಇಲ್ಲೂ ಸಹ ನೋಡ್ತಾ ಇದ್ದೀನಿ. ಇದು ಅವ್ರ ಊರೇ ಅಂತೆ. ಸೊ ಸ್ವಲ್ಪ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಅದಾದಮೇಲೆ ಜಾತ್ರೆ ಬೀದಿ ಅಂತ ದೊಡ್ಡ ಜಾತ್ರೆ ಬೀದಿ ನಮ್ಮ ಗೊರೂರು ಥರ ಇಲ್ಲ ಇಲ್ಲಿ, ಬಟ್ ಸಣ್ಣ ಥರ ಎಲ್ಲ ಇದೆ. ನಮ್ಮ ಅಭಿರಾಮ ನನಗೆ ಕರ್ಕೊಂಡು ಇಲ್ಲಿ ಬಂದೆ. ಬಟ್ ಅವನ ಕಣ್ಣಿಗೆ ಚೆನ್ನಾಗಿರೋದೆಲ್ಲ ಸಿಕ್ತು. ಆ್ಯಂಡ್ ಇದು ಒಂದು ಚೆನ್ನಾಗಿದೆ ನೋಡು, ಕ್ಯಾಪ್ಚರ್ ಮಾಡು ಅಂತ ಅವನು ಐಡಿಯಾ ಕೊಟ್ಟ. ಸೊ ಇದನ್ನು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಅಲ್ಲಿ ಉತ್ಸವ ಎಲ್ಲ ಬರ್ತಾ ಇರುವಾಗ ಏನೋ ಸ್ಟೆಪ್ಸ್ ಎಲ್ಲ ಹಾಕ್ತಿರೋ ಹಿಂಗೆ ಕಾಣಿಸ್ತು. ಅದಕ್ಕೆ ನಾನು ಅಭಿರಾಮ ಹೋಗ್ತಾ ಇವಿ ನೋಡೋಕ್ಕೆ ಅಂತ.
ಗಂಡಸರು ಡ್ಯಾನ್ಸ್ ಮಾಡೋದು ಕಾಮನ್, ಬಟ್ ಇಲ್ಲಿ ಹೆಂಗಸರು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೋಡಿದ್ರಲ್ಲ, ಅದು ಅಜ್ಜಿಂದಿರು ಸುಮಾರು ಜನ ಎಲ್ಲರೂ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಉತ್ಸವ ಒಂದು ರೌಂಡ್ ಉತ್ಸವ ಹೋಗಿಬಿಟ್ಟೆ, ಪ್ರತಿ ಒಂದು ಊರಲ್ಲೂ ಹಂಗೇನಲ್ವ ಇಲ್ಲೂ ಉತ್ಸವ ಹೋಗ್ಬಿಟ್ಟೆ. ಆಮೇಲಿಂದ ತೇರಿಗೆ ಇಡ್ಸೋದು. ಸೊ ಎಲ್ಲರ ಮನೆ ಮುಂದೆ ಬರ್ತಾ ಬರ್ತಾ ಹಂಗೆ ಎಲ್ಲ ಪೂಜೆ ಮಾಡ್ತಾ ಇದ್ದರು. ಸೊ ನಮಗೂ ಇಲ್ಲೊಂದು ಮುಂದೆ ಒಂದು ಮನೆ ಇತ್ತು, ಅಲ್ಲೊಂದು ಎಲ್ಲ ಮುಗಿಸ್ಕೊಂಡು ನಾವು ನಿಂತಿದ್ವಿ. ಹಂಗೆ ದ್ರಾಕ್ಷಿ ಕೊಡ್ತಾಯಿದ್ರು, ಎಲ್ಲರ ಮನೆಯಲ್ಲೂ ಕಾಮನ್ ದ್ರಾಕ್ಷಿ ಕೊಡೋದು. ಸೊ ಅಲ್ಲಿ ಇಸ್ಕೊಂಡು ಬೇಗ ಬೇಗ ತಿಂತೇವೆ ನೋಡಿ ಅಭಿರಾಮ್. ನೆಕ್ಸ್ಟ್ ಇಲ್ಲಿ ಪೀಪಿ ಡೋಲು ಎಲ್ಲ ಫ್ಯಾಂಟಾಸ್ಟಿಕ್ಕಾಗಿ ಬಾರಿಸಿದ್ರು. ಎಲ್ಲದನ್ನು ಕೇಳಿಕೊಂಡು ನಮ್ಮ ಮನೆ ಹತ್ರಕ್ಕೆ ಹೋಗಿ ನಿಂತ್ಕೊಳ್ಳೋಣ, ನಮ್ಮ ಮನೆ ಹತ್ರ ಬಂದಾಗ ನೆಕ್ಸ್ಟ್ ಇನ್ನೊಂದು ಸಲ ದ್ರಾಕ್ಷಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ ಥರ ಏನಿಲ್ಲ, ಸುಮ್ಮನೆ ಹಂಗೆ ಹೇಳಿದೆ ಅಷ್ಟೇ. ಇಲ್ಲೂ ದ್ರಾಕ್ಷಿ ಇರುತ್ತೆ. ಸೊ ನೋಡಿ, ಬಾಡಿದ ಮುಖ ಆಗಿದೆ ಈಗ. ಓಕೆ, ಓಕೆ ಈಗ ಗಂಡಸರು ಸ್ಟೆಪ್ ಸ್ಟಾರ್ಟ್ಸ್. ತುಂಬ ಚೆನ್ನಾಗುತ್ತೆ. ನಾವು ನಮ್ಮ ಮನೆಯಲ್ಲಿ ನೋಡಿ, ನಾನು ದ್ರಾಕ್ಷಿ ಹೇಳಿದ್ನಲ್ಲ, ನಮ್ಮ ಮನೆಯದು ಪೂಜೆ ಎಲ್ಲ ಮುಗಿಸ್ಕೊಂಡು ದ್ರಾಕ್ಷಿ ತಗೊಂಬಂದರು. ನೆಕ್ಸ್ಟು ಮನೆ ಒಳಗೆ ಬಂದರೆ ಮಜ್ಜಿಗೆ ರೆಡಿ ಆಗಿತ್ತು. ಆಹಾ, ಸಕ್ಕತ್ತಾಗಿತ್ತು ಮಾತ್ರ. ನಾನು ಕುಡ್ಕೊಂಡು ಆಚೆ ಕಡೆ ಬಂದರೆ ಆಚೆ ಕಡೆ ಎಲ್ಲ ಸರ್ವ್ ಮಾಡ್ತಾಯಿದ್ರು ಇನ್ನೊಬ್ಬರು. ನೋಡಿ, ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಮಾಡಿದ್ದು ಎತ್ತ ಅಂತ ಅನ್ಕೊತಾ ಇದ್ದೆ, ಅಷ್ಟರಲ್ಲಿ ಹೇಳ್ತಾಯಿದ್ರು ಒಂದು 3-4 ಜನ ಸೇರಿ ಮಾಡಿದ್ದಂತೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರೆಲ್ಲ ನೋಡಿ, ಇವರೆಲ್ಲ ನನ್ನ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ಬಿಕಾಸ್ ಒಂಥರ ನಿಜ ತುಂಬ ಸಪೋರ್ಟ್ ಮಾಡ್ತಾರೆ ಇವರೆಲ್ಲ. ಆ್ಯಂಡ್ ಇವೊಂದು ಮಜ್ಜಿಗೆ ಶೆಫು ಏನು ಅಂತ ಅಂದ್ಬಿಟ್ಟು ಹೋಗೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ. ದೊಡ್ಡ ದೊಡ್ಡ ಕೊಳ್ದಪ್ಲೆ ಅಂತ ದೊಡ್ಡ ಪಾತ್ರೆಯಲ್ಲಿ ಮಾಡಿದರು. ಇಲ್ಲಿದ್ದಾರೆ, ಇನ್ನೊಬ್ಬರು ಆಚೆ ಇದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ಎಲ್ಲ ಮಜ್ಜಿಗೆ ಕುಡ್ಕೊಂಡು ಬಂದ್ವಿ. ಇನ್ನೇನು ತೇರೆಲ್ಲ ಉತ್ಸವ ಎಲ್ಲ ಮುಗೀತು. ಇನ್ನು ತೇರ ಮೇಲೆ ಇಡ್ತಾರೆ ದೇವ್ರನ್ನ, ಉತ್ಸವನ. ಅದಕ್ಕೇ ಎಲ್ಲರೂ ಇಲ್ಲಿ ಬಂದು ನಿಂತಿದ್ದೀವಿ. ಇಲ್ಲಿ ನೋಡಿ, ಯಜ್ಞ ಇದು. ಎಲ್ಲದನ್ನು ಪೂಜೆ ಮಾಡಿ ಚಕ್ರಕ್ಕೆ ಎಲ್ಲದನ್ನು ಪೂಜೆ ಮಾಡಿ ಎಲ್ಲದನ್ನು ಫುಲ್ ರೆಡಿಯಾಗಿ ಹೋಗಿದೆ. ಇಲ್ಲಿ ಏನು ಮಾಡ್ತಿದ್ದಾರಪ್ಪ ಅಂತ ಅಂದ್ಕೊಂಡೆ. ಬಂದೆ ಒಂದು ರೌಂಡು. ಆಮೇಲೆ ಗೊತ್ತಾಯಿತು, ದೇವ್ರನ್ನ ಈ ಕಡೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಉತ್ಸವ ತೇರು ಇರುತ್ತಲ್ಲ, ತೇರಿಗೆ ಇಡಬೇಕಿರುತ್ತಲ್ಲ, ಅದನ್ನ ಎಲ್ಲನೂ ಪೂಜೆ ಮಾಡ್ತಿದ್ರು. ಅದನ್ನು ಸ್ವಲ್ಪ ನೋಡಿಕೊಂಡು ನಾನು ಒಂದು ಕಡೆ ನೆರಳಿರೋ ಜಾಗಕ್ಕೆ ಅಂತ ಅಂದ್ಬಿಟ್ಟು ಬಂದು ನಿಂತೆ. ನೋಡಿ, ಇಲ್ಲಿಂದ ಚೆನ್ನಾಗಿ ಕಾಣಿಸಿದೆ. ಪೂಜೆನ ಮುಗಿಸಿ ಅಲ್ಲಿ ಒಳಗೆ ಇವಾಗ ಆ ಒಂದು ಉತ್ಸವ ಮೂರ್ತಿನ ಒಳಗೆ ಇಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ಇಲ್ಲಿಂದ. ಅದಕ್ಕೇನೆ ಸೊ ನೋಡಿ, ತೇರು ಹೇಳಿದ್ರು. ತೇರು ಹೇಳೋಕ್ಕಿಂತ ಮುಂಚೆನೇ ಒಂದು ಫೋಟೋಸ್ ಕ್ಯಾಪ್ಚರ್ ಮಾಡಿದ್ದೆ, ಅದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೇನಿಲ್ಲ, ಊಟಕ್ಕೆ ಅಂತ ಅಂದ್ಬಿಟ್ಟು ಬಂದ್ವಿ. ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ರು. ನಾವೂ ಒಂದು ಕಡೆ ನೋಡ್ಕೊಂಡ್ಬಿಟ್ಟು ಕೂತ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಒಂದು ಸ್ಪೆಷಲ್ಲಾಗಿ ಒಂದು ನೋಡಿದೆ ನಾನು. ಏನಂತಂದರೆ, ಲೋಟ ಎಲೆ ಎಲ್ಲ ಕೊಟ್ಟರು. ಅದಾದಮೇಲಿಂದ ನೀರು ಬಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಒಂದು ದೊಡ್ಡ ಒಂದು ಬೇಸನ್ ಬಕೆಟ್ ಥರ, ಅಂದರೆ ಒಂಥರ ಸ್ಟೈಲ್ ಥರ ಇತ್ತು. ಅದು ಎಂದ್ರ ಮೇಲೆ ಅಂತ ಅಂದರೆ ಗಾಲಿ ಟೈಪ್. ಈಗ ಧರ್ಮಸ್ಥಳ ಸುಬ್ರಹ್ಮಣ್ಯಲೆಲ್ಲ ನಾವು ನೋಡ್ತೀವಲ್ಲ ಗಾಲಿ ಥರ, ಆ ಥರ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಬೇರೆ ಒಂದು ಅಡುಗೆನೂ ಇದರಲ್ಲೇ ಸರ್ವ್ ಮಾಡೋದು, ಅದು ತುಂಬ ಚೆನ್ನಾಗಿತ್ತು. ಅಂದರೆ ಒಳ್ಳೆ ಫೆಸಿಲಿಟಿ ಇಲ್ಲಿ ಮಾಡಿಕೊಟ್ಟಿದ್ದಾರೆ.
ನನ್ನ ಡೇ ಹಂಪದಲ್ಲಿ ಹೀಗೆ ಸ್ಪೆಂಡ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್. ಬಾಯ್.